ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರು ರಚಿಸಿರುವ ಕಥೆ ಭಾವಚಿತ್ರ. ನಿರ್ಮಾಪಕರು ಹಾಗೂ ಹಕ್ಕು ಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್, ಅಜಯ್ ಹೆಚ್ ಕುಮಾರ್, ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ. ಧ್ವನಿ ಎಸ್ ರವಿಶಂಕರ್. ಧ್ವನಿ ಮುದ್ರಣ ಹಾಗೂ ಸಂಕಲನ ಕೇಂದ್ರ ಆರ್ಕೆ ಕ್ರಿಯೇಟರ್ಸ್, ಮೈಸೂರು. ಈಗ ಕೇಳಿ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರ ಕಥೆ ಭಾವಚಿತ್ರ. ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರು ರಚಿಸಿರುವ ಕಥೆ ಭಾವಚಿತ್ರ. ನಿರ್ಮಾಪಕರು ಹಾಗೂ ಹಕ್ಕು ಸ್ವಾಮ್ಯ ಹೊಂದಿರುವವರು ಮೀರಾ ಕುಮಾರ್, ಅಜಯ್ ಹೆಚ್ ಕುಮಾರ್, ಅನುಷಾ ಎಂ ಕುಮಾರ್ ಹಾಗೂ ತ್ರಿವೇಣಿ ಶಂಕರ್ ಸಾಹಿತ್ಯ ಪ್ರತಿಷ್ಠಾನ. ಧ್ವನಿ ಎಸ್ ರವಿಶಂಕರ್. ಧ್ವನಿ ಮುದ್ರಣ ಹಾಗೂ ಸಂಕಲನ ಕೇಂದ್ರ ಆರ್ಕೆ ಕ್ರಿಯೇಟರ್ಸ್, ಮೈಸೂರು. ಈಗ ಕೇಳಿ ಖ್ಯಾತ ಲೇಖಕಿ ಶ್ರೀಮತಿ ತ್ರಿವೇಣಿ ಅವರ ಕಥೆ ಭಾವಚಿತ್ರ. ನನ್ನ ಸ್ನೇಹಿತ ರಾಮು ದಸರಾ ರಜದಲ್ಲಿ ಮೈಸೂರಿಗೆ ಬರುವುದಾಗಿ ಕಾಗದ ಬರೆದಿದ್ದ. ನಾನು ಅವನನ್ನು ನೋಡಿ ಬಹಳ ದಿನಗಳಾಗಿದ್ದವು. ನಾವಿಬ್ಬರೂ ಜೊತೆಯಲ್ಲಿ ಆಡಿದವರು, ಓದಿದವರು. ರಾಮುವಿಗೆ ಬೆಂಗಳೂರಿನಲ್ಲಿ ಕೆಲಸವಾದುದರಿಂದ ಅವನು ಬೆಂಗಳೂರಿನಲ್ಲಿ ನೆಲೆಸಿದ. ರಾಮು ಮೈಸೂರಿಗೆ ಬರುವುದಾಗಿ ಬರೆದಿದ್ದನ್ನ ಓದಿ ನನ್ನ ಮನಸ್ಸು ಉಬ್ಬಿತು. ರಾಮು ಬರುವ ಹಿಂದಿನ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನಾವಿಬ್ಬರೂ ಒಟ್ಟಿಗೆ ಕಳೆದ ದಿನಗಳನ್ನು ನಾನು ಮತ್ತೆ ಮತ್ತೆ ಚಪ್ಪರಿಸುತ್ತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ನನಗೆ ಎಚ್ಚರವಾಯಿತು. ನಾನು ಅಮ್ಮನ ಹತ್ತಿರ ಹೋಗಿ, ಅಮ್ಮ, ರಾಮು ಬರ್ತಾನಂತೆ, ಏನಾದ್ರೂ ಹೆಚ್ಚಿಗೆ ಅಡಿಗೆ ಇರ್ಲಿ ಎಂದೆ. ಅಮ್ಮ ಮುನಿಸಿನಿಂದ, ನೀನು ಮದುವೆ ಮಾಡ್ಕೊಳ್ದೆ ಹೀಗೆ ಇರೋ, ನಿನ್ನ ಸ್ನೇಹಿತರಿಗೆಲ್ಲ ಅಡಿಗೆ ಮಾಡಿ ಹಾಕ್ತೀನಿ ಎಂದು ಗದರಿದರು. ನಾನು ಮದುವೆ ಮಾಡಿಕೊಂಡಿರಲಿಲ್ಲವೆಂದು ಅಮ್ಮನಿ. Sample complete. Ready to continue?